ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಹೃದಯ ಭಾಗದಲ್ಲಿ ಅಡಿಕದ ಶ್ರೀಮಂತ ಪರಂಪರೆ ಹಾಗೆ ಜೈನ ಧರ್ಮದ ಪುಣ್ಯಭಾಗಿಯಾಗಿರುವ ಹೊಂಬುಜ ಎಂಬ ಪುಟ್ಟ ನಾಡಿನಲ್ಲಿ ಒಂದು ದಿವ್ಯ ದರ್ಶನ ಕಾಯುತ್ತಿದೆ. ಅದುವೇ ಶ್ರೀ ಪದ್ಮಾವತಿ ದೇವಿಯ ದೇವಸ್ಥಾನ. ಇವತ್ತು ನಾವು ಇದನ್ನು ಕಾಣ್ತಾ ಹೋಗೋದು ಕೇವಲ ಶಿಲ್ಪಕಲೆಯ ವೈಭವಕ್ಕಾಗಿ ಅಲ್ಲ, ಅದು ಸಾವಿರಾರು ಭಕ್ತರ ಮನಸ್ಸಿನಲ್ಲಿ ಬೆಳೆದು ಬಂಡಾಯವಿಲ್ಲದೆ ರಾರಾಜಿಸುತ್ತಿರುವಂತಹ ನಿಸ್ವಾರ್ಥ ಭಕ್ತಿಯ ಒಂದು ಶಕ್ತಿ. ಹೊಂಬುಜ ಅಥವಾ ಹುಂಜ ಎಂದು ಹೆಸರುವಾಸಿಯಾಗಿರುವ ಈ ಪವಿತ್ರ ಸ್ಥಳ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಇದು 8ನೇ ಶತಮಾನದಲ್ಲಿ ಅಡಿಕ ರಾಜವಂಶದ ರಾಜಧಾನಿಯಾಗಿ ಹೆಸರುವಾಸಿಯಾಗಿತ್ತು. ಈ ನಾಡಿನಲ್ಲಿ ನಿರ್ಮಿತವಾದ ಜೈನ ಬಸದಿಗಳು ಹಾಗೆ ಜೈನ ಮೂರ್ತಿಗಳು ಇಂದಿಗೂ ಕೂಡ ಈ ಕಾಲದ ಕಸುಬಿನಲ್ಲಿ ಕಳೆದುಕೊಳ್ಳದೆ ನಮಗೆ ಧರ್ಮದ ಘೋಷವನ್ನೇ ಕೊಟ್ಟಂತೆ ಇವೆ. ಇಂದಿಗೂ ಕೂಡ ಅಪ್ಸರೆಯರು, ಯಕ್ಷಿಣಿಯರು, ದೇವಕನ್ಯೆಯರು ನಮ್ಮ ನಡುವೆ ಇದ್ದಾರೆ ಎನ್ನುವುದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳಿವೆ. ಅದೆಷ್ಟೋ ಸಾಧು ಸಂತರು ಈ ಸಾಧನೆಯನ್ನು ಮಾಡುವ ಮೂಲಕ ಇವರ ಅನುಭವವನ್ನು ಪಡೆದುಕೊಂಡವರು ಇದ್ದಾರೆ ಅನ್ನೋದಕ್ಕೆ ನಮಗೆ ನಿದರ್ಶನಗಳಿವೆ. ಇವರು ದೇವರು ಮತ್ತು ಮನುಷ್ಯನ ನಡುವೆ ಒಂದು ಮಾಧ್ಯಮದ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅಂತಹ ದೈವಿಕ ಶಕ್ತಿಯುಳ್ಳ ದೇವತೆಗಳಲ್ಲಿ ಯಕ್ಷಿಣಿಯರು ಕೂಡ ಒಬ್ಬರು. ಇವರನ್ನು ಜೈನ ಧರ್ಮದವರು ಪೂಜೆ ಮಾಡ್ತಾರೆ. ಯಕ್ಷಿಣಿಯರನ್ನು ಪೂಜಿಸುತ್ತಿದ್ದಾರೆ ಅನ್ನೋದಕ್ಕೆ ಇಂದಿಗೂ ನಮ್ಮ ನೆಲದಲ್ಲಿ ಅನೇಕ ದೇವಾಲಯಗಳಿವೆ. ಹಾಗೆಯೇ ಯಕ್ಷಿಣಿಯ ಆರಾಧನೆಗೆ ಸಂಬಂಧಿಸಿದ ಒಂದು ಪ್ರಮುಖ ದೇವಾಲಯದ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಕಬ್ಬಿಣದಿಂದ ಈ ದೇವಾಲಯದ ಕಂಬವನ್ನು ಸೋಕಿದ್ರೂ ಸಹ ಅದು ಚಿನ್ನವಾಗುವುದು ಅನ್ನುವ ನಂಬಿಕೆಯ ಪ್ರಚಲಿತದಿಂದ ಈ ದೇವಸ್ಥಾನ ಹೆಸರುವಾಸಿಯಾಗಿದೆ. ಹಾಗಾದರೆ ಈ ಅದ್ಭುತ ದೇವಾಲಯ ಹಾಗೆ ಇದರ ಇತಿಹಾಸದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಹೊಂಬುಜ ಗ್ರಾಮ ಇರುವಂಥದ್ದು ಜೋಗ್ ಫಾಲ್ಸ್ಗೆ ಹತ್ತಿರವಾಗಿದೆ. ಈ ಪುಣ್ಯ ಸ್ಥಳವನ್ನು ಹೊಂಬುಜ ಪದ್ಮಾವತಿ ದೇವಸ್ಥಾನ ಅಂತ ಕರೆಯಲಾಗತ್ತೆ. ಇದು ಜೈನ ಧರ್ಮೀಯರ ಪವಿತ್ರ ಯಾತ್ರಾ ಸ್ಥಳ ಅಂತಲೇ ಹೇಳ್ಬೋದು. ಪಾರ್ಶ್ವನಾಥ ತೀರ್ಥಂಕರರ ಯಕ್ಷಿಣಿಯಾಗಿದ್ದವಳೇ ಇಂದು ಈ ಸ್ಥಳದಲ್ಲಿ ನೆಲೆಸಿರುವ ಪದ್ಮಾವತಿ ದೇವಿ. ಈ ಊರನ್ನು ಚರಿತ್ರೆಯಲ್ಲಿ ಹೊಂಬುಜ, ಪೊಂಬುರ್ಚ, ಪೊಟ್ಟಿ ಪೊಂಬುರ್ಚಪುರ ಇನ್ನು ಮುಂತಾದ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತಂತೆ. ಅಂದರೆ ಚಿನ್ನ ಊರ್ಜಿಸಿದ ಊರು ಅಂತ ಈ ಸ್ಥಳವನ್ನು ಕರೆಯಲಾಗ್ತಾ ಇತ್ತು. ಅದರಿಂದಲೇ ಈ ಊರಿಗೆ ಹೊಂಬುಜ ಎನ್ನುವ ಪದದ ಹೆಸರು ಬಂತು. ಇನ್ನು ಈ ದೇವಾಲಯದ ಇತಿಹಾಸವನ್ನು ಕೆದಕ್ತಾ ಹೋದರೆ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರರ ವಂಶದಲ್ಲಿ ಉಳಿದಂತಹ ಒಬ್ಬನೇ ವಂಶಕುಡಿ ಸಕಾರರಾಯ ಮತ್ತು ಆತನ ಪತ್ನಿ ಶ್ರೀಯಲಾದೇವಿಯ ಪುತ್ರನೇ ಜಿನದತ್ತ. ಈ ಜಿನದತ್ತ ಕಪ್ಪ ವಸೂಲಿಗೆ ಅಂತ ಬೇರೆ ರಾಜ್ಯಕ್ಕೆ ತೆರಳಿದ್ದ ಸಮಯದಲ್ಲಿ ಬೇಡ ಹುಡುಗಿಗೆ ಮನಸೋತು ತಮಗಿಬ್ಬರಿಗೆ ಹುಟ್ಟುವ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡೋದಾಗಿ ಆಕೆಯನ್ನು ವಿವಾಹವಾಗ್ತಾನೆ. ಇವರಿಬ್ಬರಿಗೆ ಹುಟ್ಟಿದ ಮಗನೇ ಮಾರಿದತ್ತ. ಸಕಾರರಾಯನ 2ನೇ ಪತ್ನಿ ಶ್ರೀಯಲಾದೇವಿಯ ಮಗನಾದ ಜಿನದತ್ತನನ್ನು ಕೊಲ್ಲಲು ಮುಂದಾಗ್ತಾಳೆ. ಅವನ ಬಳಿ ಒಂದು ನಿಂಬೆಹಣ್ಣನ್ನು ಕೊಟ್ಟು ಇದನ್ನು ಅಡುಗೆ ಮನೆಯಲ್ಲಿ ಭಟ್ರಿಗೆ ಕೊಟ್ಟು ಊಟದಲ್ಲಿ ಬೆರೆಸುವಂತೆ ಹೇಳ್ತಾಳೆ. ಅದೇ ಸಮಯಕ್ಕೆ ಮಾರಿದತ್ತ ಬಂದು ಆ ನಿಂಬೆಹಣ್ಣನ್ನು ತಗೊಂಡು ತಾನು ಕೊಡುವುದಾಗಿ ಹೇಳಿ ಅಡುಗೆ ಕೋಣೆಗೆ ಹೋಗ್ತಾನೆ. ಅಲ್ಲಿ ಜಿನದತ್ತನನ್ನು ಕೊಲ್ಲಲು 2ನೇ ಪತ್ನಿ ಕಾಯ್ದಿರಿಸಿದ್ದ ಜನರು ಆಕೆಯ ಮಗ ಮಾರಿದತ್ತನನ್ನೇ ಕೊಲ್ತಾರೆ. ಆಕೆ ತನ್ನ ಮಗನನ್ನು ಬಿಡೋದಿಲ್ಲ ಎಂದು ತಿಳಿದ ಶ್ರೀಯಲಾದೇವಿ ಜಿನದತ್ತನನ್ನು ರಾಜ್ಯವನ್ನು ಬಿಟ್ಟು ಹೋಗುವಂತೆ ಒತ್ತಾಯಿಸ್ತಾಳೆ. ನಂತರ ಪದ್ಮಾವತಿ ದೇವಿಯ ಆಶೀರ್ವಾದವನ್ನು ಹೊಂದಿರುವಂತಹ ಜಿನದತ್ತನು ಪದ್ಮಾವತಿ ದೇವಿಯ ಚಿನ್ನದ ವಿಗ್ರಹವನ್ನು ಕೈಯಲ್ಲಿ ಹಿಡ್ಕೊಂಡು ಕುದುರೆಯನ್ನು ಏರಿ ತನ್ನ ತಾಯಿಯೊಂದಿಗೆ ರಾಜ್ಯವನ್ನು ತೊರೆದು ಬರ್ತಾನೆ. ಮಾರ್ಗದಲ್ಲಿ ದಟ್ಟ ಕಾಡಿನ ನಡುವೆ ವಿಶ್ರಾಂತಿಗಾಗಿ ಪದ್ಮಾವತಿ ದೇವಿಯ ವಿಗ್ರಹವನ್ನು ಮರದ ಮೇಲಿಟ್ಟು ಅಲ್ಲಿಯೇ ಮಲಗ್ತಾನೆ. ಕನಸಿನಲ್ಲಿ ಪದ್ಮಾವತಿ ದೇವಿ ಕಾಣಿಸ್ಕೊಂಡು ತಾನು ಇಲ್ಲಿಯೇ ನೆಲೆಸುತ್ತೇನೆ, ನನಗೆ ಇಲ್ಲಿಯೇ ಆರಾಧನೆಯಾಗಬೇಕು, ಇಲ್ಲಿಯೇ ನನಗೆ ಒಂದು ಗುಡಿ ಮಾಡಿಕೊಡು ಅಂತ ಹೇಳ್ತಾಳೆ. ಪದ್ಮಾವತಿ ತಾಯಿಯ ಭಕ್ತನಾದ ಜಿನದತ್ತನು ಕಾಡಿನ ಜನರನ್ನು ಸೇರಿಸಿಕೊಂಡು ದೇವಾಲಯವನ್ನು ನಿರ್ಮಿಸಿ ಕಾಡನ್ನು ನಾಡಾಗಿ ಮಾಡ್ತಾನೆ. ಈ ಸ್ಥಳವೇ ಇಂದಿನ ಹುಂಚ ಕ್ಷೇತ್ರ ಅಂದರೆ ಹೊಂಬುಜ ಕ್ಷೇತ್ರ. ನಂತರ ದೇವಿಯ ಆಜ್ಞೆಯಂತೆ ತನಗೆ ದೊರೆತ ಕಬ್ಬಿಣವನ್ನು ದೇವಿಯ ವಿಗ್ರಹಕ್ಕೆ ಮುಟ್ಟಿಸಿ ಅದರಿಂದ ಬಂದ ಚಿನ್ನದಿಂದ ಹೊಸ ರಾಜ್ಯವನ್ನು ದೇವಾಲಯವನ್ನು ಸ್ಥಾಪಿಸ್ತಾನೆ.
ಇಷ್ಟೊಂದು ಭಕ್ತಿಯನ್ನು ತೋರಿಸಿದಂತಹ ಜಿನದತ್ತನನ್ನು ಪರೀಕ್ಷೆ ಮಾಡೋದಕ್ಕೆ ತಾಯಿ ಪದ್ಮಾವತಿ ಮುಂದಾಗ್ತಾಳೆ. ಈತನ ಪ್ರಾಮಾಣಿಕತೆಯನ್ನು ಪರೀಕ್ಷೆ ಮಾಡೋದಕ್ಕಾಗಿ ದೇವಾಲಯದ ಕೆರೆಯ ಬಳಿ ಆತನಿಗೆ ಒಂದು ನಕಲಿ ಮತ್ತು ಒಂದು ಶುದ್ಧವಾದ 2 ಮುತ್ತುಗಳನ್ನು ಸಿಗುವಂತೆ ಮಾಡ್ತಾಳೆ. ಆಗ ಜಿನದತ್ತ ಶುದ್ಧ ಮುತ್ತಿನಿಂದ ಮೂಗುತಿಯನ್ನು ಮಾಡಿ ತನ್ನ ಪತ್ನಿಗೆ ನೀಡ್ತಾನೆ. ನಕಲಿ ಮುತ್ತಿನ ಮೂಗುತಿಯನ್ನು ದೇವಿಗೆ ತೊಡಿಸ್ತಾನೆ. ಮರುದಿನ ದೇವಾಲಯಕ್ಕೆ ಬಂದು ನೋಡಿದಾಗ ಮೂಗುತಿ ಅದಲುಬದಲಾಗಿರುತ್ತೆ. ಅಂದರೆ ತಾನು ತೊಡಿಸಿದಂತಹ ಕಬ್ಬಿಣದ ಮೂಗುತಿ ತನ್ನ ಹೆಂಡತಿಯ ಮೂಗಿನಲ್ಲಿ ಇರುತ್ತೆ. ಹಾಗೆ ಆಕೆ ಧರಿಸಿದಂತಹ ಚಿನ್ನದ ಮುತ್ತಿನ ಮೂಗುತಿ ತಾಯಿ ಪದ್ಮಾವತಿಯ ಮೂಗಿನಲ್ಲಿ ಇರುತ್ತೆ. ಇದನ್ನು ಕಂಡಂತಹ ಜಿನದತ್ತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹಾಗೆ ದೇವಿಯ ಬಳಿ ಬಂದು ಕ್ಷಮೆಯನ್ನು ಕೇಳ್ತಾನೆ. ಆದರೆ ದೇವಿ ತಾನು ಇಲ್ಲಿರುವುದು ಸೂಕ್ತವಲ್ಲ, ತನ್ನ ಮೂಲಕ ವಿಗ್ರಹ ಇದೇ ಸ್ಥಳದಲ್ಲಿ ಇರುತ್ತೆ. ಹಾಗೆ ನನ್ನ ಶಕ್ತಿ ಈ ಸ್ಥಳದಲ್ಲಿ ಇರೋವರೆಗೆ ಈ ಕೆರೆಯ ನೀರು ಇಂಗೋದಿಲ್ಲ. ಹಾಗೆ ನೀನು ನನ್ನನ್ನಿಟ್ಟ ಮರ ಎಂದಿಗೂ ಒಣಗೋದಿಲ್ಲ ಎನ್ನುವ ವರವನ್ನು ನೀಡಿ ಹೊರಟು ಹೋಗ್ತಾಳೆ. ನಂತರ ಈ ದೇವಾಲಯದ ಬಾವಿಯಲ್ಲಿ ಮತ್ತೊಂದು ಪದ್ಮಾವತಿಯ ವಿಗ್ರಹ ದೊರೆಯುತ್ತದೆ. ಈ ವಿಗ್ರಹವನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗುತ್ತಿದೆ. ಈ ರೀತಿಯಾಗಿ ಜೈನ ಧರ್ಮದ ಯಕ್ಷಿಣಿ ಪದ್ಮಾವತಿ ದೇವಿ ವಿಗ್ರಹವು ವಂಶವಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಭಕ್ತಿಯಿಂದ ಬೇಡಿ ಬಂದದ್ದನ್ನು ದೇವಿ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋದೇ ಕರುಣಿಸ್ತಾಳೆ. ಹಾಗಾಗಿಯೇ ಇದು ಕೇವಲ ಜೈನರಿಗೆ ಮಾತ್ರ ಸೀಮಿತವಲ್ಲದೆ ಬೇರೆ ಎಲ್ಲ ಜಾತಿ ವರ್ಗದವರು ಸಹ ಬರ್ತಾರೆ. ಈ ದೇವಿಯಲ್ಲಿ ಅಂತಹ ವಿಶಿಷ್ಟ ಶಕ್ತಿ ಇದೆ. ಆತ್ಮವಿಶ್ವಾಸವನ್ನು ಹಾಗೆ ಮನಸ್ಸಿನ ಶಾಂತಿಯನ್ನು ಬುತ್ತಿ ಕಟ್ಟುವಂತಹ ಶಕ್ತಿ. ದೇವಾಲಯವನ್ನು ನೋಡ್ತಾ ಇದ್ದಂತೆ ನಮ್ಮ ಕಣ್ಣುಗಳು ಕಲ್ಲಿನಲ್ಲಿ ಮೂಡಿದ ಕಾವ್ಯವನ್ನು ಕಾಣ್ತವೆ. ಇಲ್ಲಿನ ಗರ್ಭಗುಡಿ, ಮುಕುಟ, ಛತ್ರಿ, ನಂದಿದ್ವಾರ ಎಲ್ಲವೂ ಕೂಡ ಶ್ರೇಷ್ಠ ಶಾಸನ ಶಿಲ್ಪದ ಸ್ಮಾರಕಗಳಂತೆ ಕಾಣಿಸುತ್ತವೆ. ದೇವಿಯ ಮೂರ್ತಿಯು ಕಪ್ಪಾಗಿದ್ದು ಪಾತಾಳದ ಗ್ರಾನೈಟ್ ಕಲ್ಲಿನಿಂದ ತಯಾರಾಗಿ ಜ್ಯೋತಿಯಂತೆ ಪ್ರಕಾಶಮಾನವಾಗಿದೆ. ಹೊಂಬುಜ ಪದ್ಮಾವತಿ ದೇವಿಯ ದರ್ಶನ ಕೇವಲ ದೇವಿಯನ್ನು ನೋಡೋದು ಮಾತ್ರವಲ್ಲದೆ ಅದು ನಮ್ಮನ್ನು ನಾವು ಒಳಗೆ ಅರ್ಥ ಮಾಡಿಕೊಳ್ಳಲು ಪ್ರೇರೇಪಿಸುವ ದರ್ಶನ. ನಂಬಿಕೆಗೆ ಶಕ್ತಿ ಇದೆ, ಹಾಗೆ ಧರ್ಮಕ್ಕೆ ಕೇವಲ ಆಚರಣೆ ಇಲ್ಲ ಅನ್ನೋದು ಒಂದು ಬದುಕಿನ ದಾರಿಯೆಡೆಗೆ ಸಾಗಿಸುವಂತಹ ಶಕ್ತಿ. ನೀವು ಧರ್ಮಪರ, ಕಲೆಪರ ಅಥವಾ ಶಾಂತಿಯ ಹುಡುಕಾಟದಲ್ಲಿದ್ದರೆ ಹುಂಚದ ಪದ್ಮಾವತಿ ದೇವಿಯ ದರ್ಶನ ನಿಮಗೆ ಹೊಸ ಬೆಳಕನ್ನು ನೀಡುತ್ತದೆ. ನೀವು ಈ ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಜೀವನದ ಪವಿತ್ರತೆಯನ್ನು ಕಂಡುಕೊಳ್ಳಲು ಸಹಾಯ ಮಾಡಿಕೊಳ್ಬಹುದು. ಹಾಗೆ ದೇವಿ ಇಲ್ಲಿ ಇನ್ನೂ ಕೂಡ ನೆಲೆಸಿ ನಮ್ಮನ್ನು ಕಾಯ್ತಾ ಇದ್ದಾಳೆ ಅನ್ನುವ ಸಾಕ್ಷಿಯಾಗಿ ಮುತ್ತಿನ ಕೆರೆ ಇನ್ನೂ ಒಣಗದೇ ಇರೋದನ್ನು ಕಾಣಬಹುದು. ಹಾಗೆ ಇಲ್ಲಿರುವಂತಹ ಲಕ್ಕಿ ಗಿಡ ಇನ್ನೂ ಒಣಗದೇ ಇರೋದನ್ನು ನೀವು ಕಣ್ತುಂಬ ಕಾಣಬಹುದು.